ಕರ್ನಾಟಕ ಜನಪರ ಚಳವಳಿಗಳ ಒಕ್ಕೂಟದ ಈ ಕಾರ್ಯಕ್ರಮ ಯಾವ ಕಾರಣಕ್ಕಾಗಿ ಇಲ್ಲಿ ಸೇರಿದ್ದೀವಿ ಅನ್ನೋದು ಹೆಮ್ಮೆಯ ಸಂಗತಿ ಅಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿಯನ್ನು ಈ ಜಿಲ್ಲೆಯ ರಾಜಕಾರಣ ತಂದುಕೊಟ್ಟಿದೆ. ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನ ಇವತ್ತು ಏನು ಯಾವುದನ್ನು ಫ್ಯೂಡಲ್ ರಾಜಕಾರಣ ಅಂತ ಕರಿತೀವೋ ಆ ಫ್ಯೂಡಲ್ ರಾಜಕಾರಣ ಜಾತಿಯ ಬಲದಿಂದ, ಹಣದ ಬಲದಿಂದ ಇಡೀ ತಾನು ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಆಡಳಿತವನ್ನು, ಸರ್ಕಾರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಇದು ಇಂದು ನಿನ್ನೆದಲ್ಲ. ಆದರೆ ಇವತ್ತು ನಾನು ಹಾಸನದ ಎಲ್ಲ ಜನಪರ ಚಳವಳಿಯ ಸಂಗಾತಿಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಏನು ಅಂತಂದರೆ, ಇಲ್ಲಿ ನಡೆದಿರ್ತಕ್ಕಂಥ ಈ ದೌರ್ಜನ್ಯದ, ಮಹಿಳೆಯರ ಮೇಲಿನ ದೌರ್ಜನ್ಯದ ಈ ಒಂದು ಘಟನೆಯನ್ನು ಸುಮ್ಮನೆ ಸರ್ಕಾರದ ಹೆಗಲಿಗೆ ಬಿಡದೇನೆ ರಾಜ್ಯದ ಎಲ್ಲ ಜನಪರ ಪ್ರಗತಿಪರ ಸಂಘಟನೆಗಳು, ಸಂವೇದನಾಶೀಲ ಮನಸ್ಸುಗಳು ಇಲ್ಲಿ ಸೇರಿ ಈ ಪ್ರತಿಭಟನೆಯನ್ನು ಮಾಡಿದ್ದಕ್ಕಾಗಿ ನಾವು ಈ ರಾಜ್ಯದ ಜನತೆ, ಯಾವುದೇ ರಾಜಕಾರಣಿಗಳಾಗಲಿ, ಯಾವುದೇ ರಾಜಕೀಯ ಪಕ್ಷವಾಗಲಿ, ಎಷ್ಟೇ ಪ್ರಬಲವಾಗಿರಲಿ, ನೀವು ಮಾಡ್ತಕ್ಕಂಥ ದೌರ್ಜನ್ಯವನ್ನು ನೋಡಿ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು, ಎಚ್ಚರಿಕೆಯನ್ನು ಕೊಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಆ ಥರ ಬಂದಿರತಕ್ಕಂಥ ರಾಜ್ಯದ ಎಲ್ಲ ಸಂವೇದನಾಶೀಲ ಮನಸ್ಸುಗಳಿಗೆ ಮೊದಲನೇದಾಗಿ ನಾನು ಇಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಇದು ಈ ಒಂದು ವೇದಿಕೆ, ಈ ಥರದ ಹೋರಾಟ ನಿರಂತರವಾಗಿ ರಾಜ್ಯದಲ್ಲಿ ಮುಂದುವರಿಬೇಕು. ಯಾಕಂದರೆ ಈ ಥರ ಆಗಲಿ ಘಟನೆಗಳಂತಲ್ಲ, ಇವತ್ತಿನ ರಾಜಕಾರಣ, ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಒಂದು ಅಂಚಿಗೆ ಬಂದು ನಿಂತಿದೆ. ಇಲ್ಲಿ ಕ್ರಿಮಿನಲ್ಗಳು, ಅತ್ಯಾಚಾರಿಗಳು, ಅಪರಾಧಿಗಳು ರಾಜಕಾರಣಿಗಳಾಗಿ ಆಯ್ಕೆಯಾಗ್ತಾ ಇರೋದ್ರಿಂದ ಇವತ್ತು ಒಂದು ವಾಚುಡಾಗ್ ರೀತಿಯೊಳಗೆ ಈ ಥರದ ಜನಪರ ವೇದಿಕೆಗಳು ರಾಜ್ಯದಾದ್ಯಂತ ಜಾಗೃತವಾಗಿರಬೇಕಾಗ್ತದೆ. ಇಂಥ ಒಂದು ಜಾಗೃತಿಯನ್ನು ನಾವೆಲ್ಲರೂ ಮುಂದುವರಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಒಂದು ಆಶಯ. ಹಾಸನ ಜಿಲ್ಲೆಯ ಜನರಿಗೆ 1998ರಲ್ಲಿ ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಅವ್ರ ಪಕ್ಷನೇ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಇದೇ ನೆಲದಲ್ಲಿ ಬಾಗೂರು ನವಿಲೆ ರೈತರ ಚಳವಳಿಯನ್ನು ಮಾಡಿದ್ವಿ. ಅವತ್ತು ಇದೇ ದೇವೇಗೌಡರ ನಿರ್ದೇಶನದ ಮೇರೆಗೆ ಬಾಗೂರು ನವಿಲೆ ರೈತರ ಹೋರಾಟಗಾರರ ಮೇಲೆ ಮನೆ ನುಗ್ಗಿ ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡಿ ನಮ್ಮನ್ನು ಹಲವಾರು ಜನರನ್ನ ಜೈಲಿಗಟ್ಟಿರ್ತಕ್ಕಂಥ ಇದೇ ದೇವೇಗೌಡರು ಅವತ್ತು ಈ ಜಿಲ್ಲೆಯ ಜನರು ಅವರಿಗೆ ಬುದ್ಧಿಯನ್ನು ಕಲಿಸಿದ್ರೆ ಇವತ್ತು ಈ ಪ್ರಜ್ವಲ್ ರೇವಣ್ಣ ಅಂತ ಒಂದು ಅತ್ಯಾಚಾರಿಗಳು ಅಥವಾ ಅನಾಚಾರಿಗಳು ಅವ್ರ ಕುಟುಂಬದಲ್ಲಿ ಹುಟ್ಟುತ್ತಿರಲಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸಂಗಾತಿಗಳೇ, ನಾನು ಮಾನ್ಯ ದೇವೇಗೌಡರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರೇವಣ್ಣ ಎಲ್ಲಿದ್ರು ಬಂದು ಸರೆಂಡರ್ ಆಗು, ತನಿಖೆಯನ್ನು ಎದುರಿಸು ಅಂತ. ನಾನು ಮನವಿ ಮಾಡ್ಕೊಳ್ತೇನೆ ದೇವೇಗೌಡರಿಗೆ, ನೀವು ಹಿರಿಯರು ಅವಾಗವಾಗ ಮಾತನಾಡ್ತಾ ಇರ್ತೀರಿ, ನಾನು ರಾಜಕೀಯ ನಿವೃತ್ತಿನ ತೆಗೆದುಕೊಳ್ತೀನಿ ಅಂತ. ನಿಮಗೆ ನಿಜವಾಗಿಯೂ ಈ ನಾಡಿನ ಪ್ರಧಾನಿ ಅಂತಕ್ಕಂಥ ಹೆಮ್ಮೆ ಇದ್ದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತಕ್ಕಂಥ ಹೆಮ್ಮೆ ಇದ್ದರೆ, ನೀವು ಮುಖ್ಯಮಂತ್ರಿಗಳಾಗುವಾಗ ನಾಡಿನ ಬಹುತೇಕ ರೈತ ಸಮುದಾಯ, ನಾಡಿನ ಬಹುತೇಕ ಜನತೆ ನೀವು ಮುಖ್ಯಮಂತ್ರಿ ಆಗಲಿ ಅಂತ ಆಶಯ ಮಾಡಿದ್ರು ಅವತ್ತು. ಸೊ ಅಂಥ ಒಬ್ಬ ಮುಖ್ಯಮಂತ್ರಿ ಜನರ ಮೇಲೆ ನಿಮಗೇನಾದರೂ ಒಂದು ಋಣ ಇದ್ದರೆ, ಹಿರಿಯ ರಾಜಕಾರಣಿ ಅನ್ನೋದಾಗಿದ್ದರೆ, ಈ ಒಂದು ಪ್ರಕರಣದಲ್ಲಿ ನನ್ನ ಕುಟುಂಬದ ಒಬ್ಬ ವ್ಯಕ್ತಿ ಮೇಲೆ ಇಂಥ ಆರೋಪ ಬಂದಿದೆ, ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅಂತ ಇವತ್ತೇನಾದರೂ ದೇವೇಗೌಡರಿಗೆ ಆ ಪ್ರಾಮಾಣಿಕತೆ ಇದ್ದರೆ ಇವತ್ತು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿರಿ. ಇವತ್ತಿಗೆ ನೀವು ರಾಜ್ಯಸಭಾ ಸದಸ್ಯರು. ನಾನು ಸುಮ್ಮನೆ ದೇವೇಗೌಡರ ಮೇಲೆ ದ್ವೇಷದಿಂದಾಗಲಿ ಇನ್ನೊಂದು ಕಾರಣಕ್ಕಾಗಿ ಹೇಳ್ತಾ ಇಲ್ಲ. ಈ ರಾಜ್ಯದ ರೈತ, ದಲಿತ, ಕಾರ್ಮಿಕ, ಮಹಿಳಾ, ವಿದ್ಯಾರ್ಥಿ, ಯುವಜನ ಎಲ್ಲ ಚಳವಳಿಗಳ ಪರವಾಗಿ ನಾನು ಮನವಿ ಮಾಡಿಕೊಳ್ತೇನೆ. ನೀವು ಇವತ್ತು ಇಂಥ ಆರೋಪದ ಹಿನ್ನೆಲೆಯಲ್ಲಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದರೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಂದು ಮೆಸೇಜ್ ಹೋಗ್ತದೆ, ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೆ ಒಂದು ಸಂದೇಶ ಹೋಗ್ತದೆ, ಅಪರಾಧ ಮಾಡಿದರೆ ರಾಜಕೀಯ ನಿವೃತ್ತಿ ಪಡಿಬೇಕಾಗ್ತದೆ ಅಂತಕ್ಕಂಥ ಒಂದು ಮೆಸೇಜ್ ಹೋಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯದ ಎಲ್ಲ ಜನಪರ ಚಳವಳಿಯ ಸಂಗಾತಿಗಳು
ಇವತ್ತು ಏನು ಒಂದಾಗಿದ್ದೀವಿ, ಹಲವಾರು ಸಂದರ್ಭದಲ್ಲಿ ಹಲವಾರು ಚಳವಳಿಗಳಲ್ಲಿ ನಾವು ಒಂದಾಗಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿಯೂ ಸಹಿತ ಈ ರಾಜ್ಯದ ಚಳವಳಿಗಳನ್ನು ಮುನ್ನಡೆಸ್ತಾನೆ. ಏನು ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು, ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಈ ಅತ್ಯಾಚಾರಿಗಳು, ಕೋಮುವಾದಿಗಳು, ಜಾತಿವಾದಿಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ. ಇಲ್ಲಿ ಬಂದಿರತಕ್ಕಂಥ ಶಕ್ತಿಗಳಿಗೆ ರಾಜಕೀಯ ಪರ್ಯಾಯವನ್ನು ಮಾಡೋ ಶಕ್ತಿ ನಮಗಿರ್ಲಿಕ್ಕಿಲ್ಲ, ರಾಜಕೀಯ ಬದಲಾವಣೆ ಮಾಡೋ ಶಕ್ತಿ ನಮಗಿರ್ಲಿಕ್ಕಿಲ್ಲ. ಆದರೆ ಈ ರಾಜ್ಯದಲ್ಲಿ ದುಷ್ಟ ಸರ್ಕಾರ ತೊಲಗಬೇಕು ಅಂತ ತೀರ್ಮಾನಿಸಿದರೆ ಅದನ್ನು ತೊಲಗಿಸ್ತಕ್ಕಂಥ ಶಕ್ತಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪರ ಚಳವಳಿಗಳ ಶಕ್ತಿಗಳಿಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ನಾಳೆ 4ನೇ ತಾರೀಕಿನ ಫಲಿತಾಂಶ ಬಂದ ಮೇಲೆ ಈ ದೇವೇಗೌಡರ ಕುಟುಂಬದ, ಪ್ರಜ್ವಲ್ ರೇವಣ್ಣ ಕುಟುಂಬದ ಧ್ವನಿಗಳು ಏನಾಗ್ತಾವೋ, ಮತ್ತು ಯಾವ ಆರೋಪಗಳನ್ನು ಅಥವಾ ಯಾವ ವಾದಗಳನ್ನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಏನೇ ಮಾಡಲಿ, ನಾವು ಈ ನಾಡಿನ ಮಹಿಳೆಯರ ಜೊತೆಗಿದ್ದೀವಿ, ದೌರ್ಜನ್ಯಕ್ಕೊಳಗಾದಂಥ ಸಹೋದರಿಯರ ತಾಯಿಂದಿರ ಜೊತೆಗಿದ್ದೀವಿ ಅಂತಕ್ಕಂಥ ಒಂದು ಮೆಸೇಜನ್ನು ಇಲ್ಲಿ ಕೊಟ್ಟು ಹೋಗ್ತಾ ಇದ್ದೀವಿ. ಹಾಗೇನೆ ಅವರು ಇಂಥ ರಾಜಕಾರಣಿಗಳು ಬರ್ತಾರೆ, ಆದರೆ ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ. ಅಂಥ ಜವಾಬ್ದಾರಿಯನ್ನು ಇವತ್ತು ನಾವು ಇಲ್ಲಿ ಪೂರೈಸಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿಯೂ ಸಹಿತ ರಾಜ್ಯದ ಎಲ್ಲ ಭಾಗದಲ್ಲಿ ಈ ಥರದ ವೇದಿಕೆಗಳನ್ನು ಕಟ್ಟಿಕೊಂಡು ಎಲ್ಲ ಜನಪದ ಚಳವಳಿಯ ಕಾರ್ಯಕರ್ತರು ನಾವೆಲ್ಲ ಒಂದಾಗಿರ್ತೇವೆ. ಇಂಥ ದೌರ್ಜನ್ಯವಾದಿಗಳನ್ನು, ಅತ್ಯಾಚಾರಿಗಳನ್ನು ಎದುರಿಸ್ತೇವೆ ಮತ್ತು ಅದನ್ನು ತಡೀತೇವೆ. ಅದನ್ನು ತಡೆಯೋದು ಭಾಳ ಮುಖ್ಯ, ಬರೀ ಎದುರಿಸೋದಲ್ಲ, ಅದನ್ನು ತಡೆಯೋದು ಭಾಳ ಮುಖ್ಯ. ಆ ಥರದೊಳಗೆ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ, ಶಾಂತಿಯುತವಾಗಿರ್ತಕ್ಕಂಥ ಕರ್ನಾಟಕವನ್ನು ನಿರ್ಮಾಣ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಇವತ್ತು ಈ ಒಂದು ಸಮಾವೇಶಕ್ಕಾಗಿ ಶ್ರಮಿಸಿದಂಥ ಹಾಸನದ ಎಲ್ಲ ಸಹೋದರ ಸಹೋದರಿಗಳಿಗೂ ಸಂಗಾತಿಯರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.